ಹೆಲೋ ಫ್ರೆಂಡ್ಸ್ ಆ್ಯಂಡ್ ವೀವರ್ಸ್, ಇವತ್ತಿನ ವಿಡಿಯೋಲ್ಲಿ ನಾವು ಮಾತಾಡ್ತಾ ಇದ್ದೀರಿ ನಮ್ಮ ಹಳೆ ಕಸ್ಟಮರು ಮೊದಲು ಶೋರೂಮ್ ಓಪನ್ ಆಗೋವಾಗ ಬಂದು ತೊಗೊಂಡು ಹೋಗಿರೋದು. ಈ ಕಸ್ಟಮರ್ ನಿಮ್ಮ ಹೆಸರು ಹೇಳಿ ಸರ್. ಮನೋಜ್ ಅಂತ. ಮನೋಜ್ ಅಂತ. ಎಷ್ಟು ತಿಂಗಳಾಯಿತು ನೀವು? ನಾವು ಮೂರು ತಿಂಗಳಾಯ್ತು ಗಾಡಿ ತಗೊಂಡು. 3 ತಿಂಗಳಾಯಿತು ಗಾಡಿ ತೊಗೊಂಡು. ಎಷ್ಟು ಕಿಲೋಮೀಟ್ರ್ ಓಡಿಸಿದ್ದೀರಿ? ನಾವು 5,000 ಕಿಲೋಮೀಟ್ರ್ ಓಡಿಸಿದ್ವಿ. 5,000. ಏನಾದರೂ ನಿಮಗೆ ಪ್ರಾಬ್ಲಮ್ಮು, ಏನಾದರೂ ಇಶ್ಯೂ ಏನಾದರೂ ಬಂದಿದೆಯಾ? ಯಾವುದೇ ಥರ ಪ್ರಾಬ್ಲಮ್ಸ್ ಏನಿಲ್ಲ, ಎಲ್ಲ ಚೆನ್ನಾಗಿ ರಿವ್ಯೂ ಇದೆ, ಒಳ್ಳೆ ಪಿಕಪ್ ಇದೆ ಗಾಡಿ, ಮೈಲೇಜು ಎಲ್ಲ. ಯಾವ ಮಾಡೆಲ್ ತೊಗೊಂಡಿರೋದು? ಬ್ಲೂಟೂತ್ ಎಡಿಷನಾ ನಾನ್ ಬ್ಲೂಟೂತ್ ಎಡಿಷನ್ ತಗೊಂಡಿರೋದು. ಆವಾಗ ಬ್ಲೂಟೂತ್ ಎಡಿಷನ್ ಬಂದಿರಲಿಲ್ಲ. ಇಷ್ಟು ಕಿಲೋಮೀಟ್ರ್ ನೀವು ಓಡಿಸ್ತಾ ಇದ್ದೀರಿ. ಎಲ್ಲಿಂದ ಎಲ್ಲಿಗೆ ಟ್ರಾವೆಲ್ ಮಾಡ್ತಾ ಇದ್ದೀರಿ? ನಾವು KRಪುರಮಿಂದ ನಮ್ಮ ವಿಲೇಜ್ಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಡೈಲಿ 80 ಕಿಲೋಮೀಟರ್. ಒಳ್ಳೆ ಪಿಕಪ್ ಇದೆ, ಪಿಕಪ್ ಎಲ್ಲ ಚೆನ್ನಾಗಿದೆ. ನಮ್ಮ ಚಾರ್ಜಿಂಗ್ ಪ್ರಾಬ್ಲಮ್ಸ್ ಏನಿರಲ್ಲ. ಇವಾಗ ನಮ್ಮ ಕಂಪ್ನಿ ಹೇಳಿರೋ ಮುಖಾಂತರ ನಿಮಗೆ ಮೈಲೇಜ್ ಪ್ರಾಪರ್ ಸಿಗ್ತಾ ಇದೆಯಾ? ಇನ್ನೂ ಚೆನ್ನಾಗೆ ಈ ಕಂಪ್ನಿಯವ್ರು ಏನು ಹೇಳಿದ್ದಾರೆ ಅದಕ್ಕಿನ್ನೂ ಚೆನ್ನಾಗೇ ಮೈಲೇಜ್ ಸಿಗ್ತಾ ಇದೆ. ಚೆನ್ನಾಗೆ ಒಳ್ಳೆ ಇದು ಇದೆ ಗಾಡಿ. ನಿಮಗೆ ಪ್ರಾಪರ್ ಏನು ಮೈಲೇಜ್ ಸಿಗ್ತಾ ಇದೆ ಇವಾಗ? ನಿಮ್ಮ ಯೂಸೇಜ್ ಒಬ್ರೊಬ್ರದ್ದು ಒಂದೊಂಥರ ಇರುತ್ತೆ ಯೂಸಿಂಗು. ಸ್ವಲ್ಪ ಜನ ವೇಟ್ ಜಾಸ್ತಿ ಇರ್ತಾರೆ, ಸ್ವಲ್ಪ ಜನ ಕಡಿಮೆ ವೇಟ್ ಇರ್ತಾರೆ, ಒಬ್ರೊಬ್ರಿಗೆ ಒಂದೊಂದು ಥರ ಬರುತ್ತೆ ಡಿಫ್ರೆನ್ಸ್ ಮೈಲೇಜು. ಇವಾಗ ನೀವು ಏನು ತೆಗಿತಾ ಇದ್ದೀರಾ ಮೈಲೇಜು? 70 ಹೇಳಿದ್ರು ಕಂಪ್ನಿಯಿಂದ. ಈಗ ನಾವು KRಪುರಮಿಂದನೂ ಬಂದು ಇನ್ನೂ 2 ಪಾಯಿಂಟ್ಸ್ ಇದೆ. KRಪುರಮಿಂದ ಡೈರೆಕ್ಟ್ ತಗೊಂಡ್ಬಂದಿರೋದು. ಇನ್ನೂ 2 ಪಾಯಿಂಟ್ಸ್ ಇದೆ. 3 ಮೂಡಲ್ಲೇ ಬಂದೆ, ಅಲ್ಲಿಂದನೂ ಮೂಡಲ್ಲೇ ಬಂದಿರೋದು. KRಪುರಮಿಂದ ಇಲ್ಲಿ ಬಂದಿರೋದು ಆರಾಮಾಗಿ. ಏನೋ ದಾರಿಯಲ್ಲಿ ಏನೋ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ. ಎಲ್ಲಾದ್ರೂ ಹೋಗ್ತಾ ಏನಾದರೂ ನಿಮಗೆ ಪ್ರಾಬ್ಲಮ್ ಬಂದಿದೆಯಾ? ಏನು ಪ್ರಾಬ್ಲಮ್ ಬಂದಿಲ್ಲ. ತೊಗೊಳೋವಾಗ್ಲಿಂದ ನೀವು ಯೂಸ್ ಮಾಡ್ತಾ ಇದ್ದೀರಾ ಹಂಗೆ ಚೆನ್ನಾಗಿ. ಆಮೇಲೆ ಸರ್ವಿಸಿಂಗ್ ಹೆಂಗಿದೆ? ಸರ್ವಿಸು ಚೆನ್ನಾಗಿದೆ, ಆನ್ ಟೈಮ್ ಸರ್ವಿಸ್ ಮಾಡ್ಕೊಡ್ತಾರೆ. ಒಳ್ಳೆ ಇದು ಇದೆ, ಫೆಸಿಲಿಟೀಸು, ಚಾರ್ಜಿಂಗು ಎಲ್ಲ ಏನಿದ್ರು ಟೈಮ್ ಟು ಟೈಮ್ ಸರ್ವಿಸು. 2,000 ಕಿಲೋಮೀಟರ್ಗೆ ಟೈಮ್ ಟು ಟೈಮ್. ತುಂಬ ಜನ ಏನು ಮಾಡ್ತಾರೆ ಅಂದರೆ ಸರ್ವಿಸೇ ಮಾಡಿಸ್ಕೊಳ್ಳಲ್ಲ. 5,000 ಕಿಲೋಮೀಟರ್ ಓಡಿಸಿರ್ತಾರೆ, 6,000 ಕಿಲೋಮೀಟರ್, 8,000 ಕಿಲೋಮೀಟರ್ ಓಡಿಸ್ಬಿಟ್ಟಿರ್ತಾರೆ, ಸರ್ವಿಸಿಂಗ್ ಮಾಡಿಸ್ಕೊಳ್ಳಲ್ಲ. ಇದು ಮೇನ್ ಪ್ರಾಬ್ಲಮ್ ಏನಿದೆ ನಮ್ಮವ್ರದ್ದು. ಸರ್ವಿಸಿಂಗ್ ಮಾಡಿಸ್ಕೊಳ್ಬೇಕು, ಪ್ರಾಪರ್ಲಿ ಸರ್ವಿಸಿಂಗ್ ಮಾಡಿಸ್ಕೊಂಡ್ರೆ. ಇವಾಗ ಇವರು 2,000 ಕಿಲೋಮೀಟರ್ಗೆ ಪ್ರಾಪರ್ ಸರ್ವಿಸಿಂಗ್ ತೊಗೊಂಡು ಬಂದು ಮಾಡಿಸ್ಕೊಳ್ತಾ ಇದ್ದಾರೆ. ಇವ್ರಿಗೆ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಗಾಡಿನ. ಆರಾಮಾಗಿ ಇವ್ರಿಗೆ ಚೆನ್ನಾಗಿ ಬಾಳ್ಕೆನೂ ಬರ್ತಾ ಇದೆ. ಸುಮಾರು ಜನ ಏನು ಮಾಡ್ತಾರೆ ಅಂದರೆ 6,000 ಕಿಲೋಮೀಟ್ರು, 8,000 ಕಿಲೋಮೀಟ್ರ್ವರೆಗೂ ಓಡಿಸ್ಬಿಟ್ಟಿರ್ತಾರೆ, ಒಂದು ಸರ್ವಿಸೂ ಮಾಡಿಸಿರಲ್ಲ. ಆಮೇಲೆ ಟೈಮ್ ಟು ಟೈಮ್ ಬ್ಲೂ ಚೆಕ್ ಮಾಡಿಸ್ಕೊಳ್ಬೇಕು, ಎಷ್ಟಿದೆ ಏನಿದೆ. ಒಂದು ತಿಂಗಳಲ್ಲಿ 1 ಟೈಮ್ ಆದರೂ ಚೆಕ್ ಮಾಡಿಸ್ಬೇಕು. ಆಮೇಲೆ ಕ್ಲೀನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ರೆ ಒಳ್ಳೆ ಬಾಳಿಕೆ ಬರುತ್ತೆ ಗಾಡಿ. ಈಗ ಬೇರೆ ಚಾರ್ಜಿಂಗ್ ಗಾಡಿಗೆ ಹೋಲಿಸ್ಕೊಂಡ್ರೆ ಸರ್ವಿಸಸ್ ಚೆನ್ನಾಗಿಲ್ಲ, ತುಂಬ ಪ್ರಾಬ್ಲಮ್ಸು, ಕಂಪ್ಲೇಂಟ್ ಬರ್ತಾ ಇದ್ದಾವೆ. ಇಲ್ಲಿ ಯಾವುದೇ ಥರ ಸರ್ವಿಸ್ ಬಂದು ಚೆನ್ನಾಗಿದೆ, ಅಪ್ಡೇಟ್ ಮಾಡಿಕೊಡ್ತಾರೆ, ಸರ್ವಿಸಿಂಗು ಚೆನ್ನಾಗಿದೆ, ಆನ್ ಟೈಮ್ ಸರ್ವಿಸ್ ಮಾಡಿಕೊಡ್ತಾರೆ, ರಿವ್ಯೂಸ್ ಎಲ್ಲ ಚೆನ್ನಾಗಿದೆ ಸರ್. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲ್ಲಿ ನೀವು ನೋಡ್ತಾ ಇದ್ದೀರಾ ನಮ್ಮ ಕಸ್ಟಮರ್ ರಿವ್ಯೂ ಅನ್ನು ಕೊಟ್ಟಿದ್ದಾರೆ. ನಮ್ಮ ಕಸ್ಟಮರು ಮೊದಲು ತೊಗೊಂಡು ಹೋಗಿರೋದು. ನಮಗಿಂತ ಹೆಚ್ಚಾಗಿ ಇವ್ರಿಗೆ ಎಲ್ಲ ಗೊತ್ತಿರುತ್ತೆ, ಯಾವ ಥರ ಇವರು ಓಡಿಸ್ತಾ ಇದ್ದಾರೆ, ಓನ್ ಎಕ್ಸ್ಪೀರಿಯೆನ್ಸ್ ಇವ್ರಿಗೆ ಸಿಕ್ಕಿದೆ, ಯಾವ ಥರ ಓಡಿಸ್ಬೇಕು. ಡಿಪೆಂಡಿಂಗ್ ಡ್ರೈವಿಂಗ್ ಮೇಲೇನೂ ನಿಮಗೆ ಮೈಲೇಜ್ ಸಿಗುತ್ತೆ. ಯಾವ ಥರ ನೀವು ಪರ್ಸನಲಾಗಿ ಯಾವ ಥರ ಓಡಿಸ್ತಾ ಇದ್ದೀರಂತ ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡು ಚೆನ್ನಾಗಿ ಓಡಿಸ್ಕೊಂಡ್ರೆ ನಿಮಗೆ ಪ್ರಾಪರ್ ಮೈಲೇಜ್ ಸಿಗುತ್ತೆ. ಕಂಪ್ನಿ ಏನು ಹೇಳಿದೆ ಆ ಥರ ಮೈಲೇಜ್ ಸಿಗುತ್ತೆ. ನಿಮ್ಮ ಫ್ರೆಂಡುಗೂ ನೀವು ರೆಫರ್ ಮಾಡಿದ್ದೆ, ಅವರು ತಗೊಂಡಿದ್ದಾರೆ. ಹೌದು, ಅವರು ತಗೊಂಡಿದ್ದಾರೆ. ಸೇಮ್ ಕಲರ್ ಅಲ್ಲಿ ಇಬ್ರು ತಗೊಂಡಿರೋದು. ಅವ್ರು ಬ್ಲೂಟೂತ್ ವರ್ಷನ್ ತಗೊಂಡಿದ್ದಾರೆ, ಅದು ಇನ್ನೂ ಚೆನ್ನಾಗಿದೆ ಅಂತೆ, ಒಳ್ಳೆ ಅಪ್ಡೇಟಿಂಗ್ ಇದೆ. ಎಲ್ಲ ಯಾವ ಥರ ಆಪ್ಸ್ ಎಲ್ಲ ಅದರಲ್ಲಿ ವರ್ಕಿಂಗು ಮಾಡ್ತಾ ಇದ್ದಾರೆ, ಒಳ್ಳೊಳ್ಳೆ ಅಪ್ಡೇಟಿಂಗ್ಸ್ ಇದೆ. ಅದು ಅವರು ಈಗ ಚೆನ್ನಾಗಿದೆ ಅಂತೆಲ್ಲ ಹೇಳಿದ್ರು. ಅವ್ರದ್ದು ಚೆನ್ನಾಗಿ, ಏನು ತೊಂದರೆ ಇಲ್ಲ. ಅವರು ಸುಮಾರು 2,000 ಕಿಲೋಮೀಟರ್ಗೆ ಸರ್ವಿಸ್ ಮಾಡಿಸ್ಕೊಂಡು ಹೋಗಿದ್ದಾರೆ. ಅವ್ರದ್ದು ಒಂದು ಸರ್ವಿಸ್ ಆಗಿದೆ. ಪ್ರಾಪರ್ 2,000, 2,200, 300 ಕಿಲೋಮೀಟರ್ಸ್ಗೆ 1 ಟೈಮು ಪ್ರಾಪರ್ ಸರ್ವಿಸ್ ಮಾಡಿಸ್ಕೊಂಡ್ರೆ ನಿಮಗೆ ಬಾಳಿಕೆನೂ ಚೆನ್ನಾಗಿ ಬರುತ್ತೆ.